ಅಂದ್ರೆ ನೀವು ನಟನಾಗಬೇಕು ಅಂತ ಏನು ಕನಸು ಕಟ್ಕೊಂಡು ಬರಲಿಲ್ಲ? ಇಲ್ಲ, ನನಗೆ ನಟನಾಗಿ ಬರಬೇಕು ಅಂತೇನು ಬರಲಿಲ್ಲ. ಬಟ್ ಅದು ಅವಕಾಶ ಹಾಗೆ ಏನಂತೀರಿ, ಬರಹಕ್ಕೂ ನನಗೆ ಸಹಕಾರಿಯಾಗಿ ಸಿಕ್ತು ಅಥವಾ ಸಹಾಯಕ ನಿರ್ದೇಶಕನಾಗಿ ಸಿಕ್ತು. ಅದು ಹಾಗೆ ಮಾಡ್ತಾ ಮಾಡ್ತಾ ಅಚಾನಕವಾಗಿ ನಾನು ನಟನಾಗಿರೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಹೋದ ಮೇಲೆ ಎಲ್ಲ ಶೂಟಿಂಗ್ ನಿಂತಾಗ ನನ್ನ ಮೊದಲನೇ ಸೀರಿಯಲ್ಲು ಸಂಕ್ರಾಂತಿ, ನಾಗಾಭರಣ ಅವ್ರ ಜೊತೆ, ನಾಗಾಭರಣ ಅವ್ರ ಸೀರಿಯಲ್. ಅವಾಗ ಅವರು ಅಲ್ಲಿ ತಾವರೆಕೆರೆಯಲ್ಲಿ ಸೀರಿಯಲ್ ಉದಯ ಟಿ ವಿಯಲ್ಲಿ ಬರ್ತಿತ್ತು, ಅದು ಟೆಲಿಕಾಸ್ಟ್ ಆಗ್ತಿತ್ತು. ಅದರೊಳಗೆ ನಮ್ಮ ಎಣಿಗೆ ನಟರಾಜು ಅವರೆಲ್ಲ ಇದ್ದರು. ಅಲ್ಲಿ ಮೊಕಾಶಿ ಅನ್ನೋ ನಮ್ಮ ಸ್ನೇಹಿತರು ಆ ಹುಚ್ಚನ ಪಾತ್ರ ಒಬ್ಬರು ಬಿಟ್ಟಿದ್ರು, ನಮ್ಮ ನಾರಾಯಣ ಸ್ವಾಮಿ ಅಂತ ಮ್ಯಾನೇಜರು. ಅವರು ಬಿಟ್ಟ ಪಾತ್ರ ಯಾರೇ ಮಾಡಬೇಕು ಅಂದಾಗ ಯಾರಿದ್ದರೆ ಒಳ್ಳೆಯದು ಅಂತಂದ್ರೆ ರಂಗಭೂಮಿಯವರು ಇದ್ದರೆ ಒಳ್ಳೆಯದು, ರಂಗಭೂಮಿ ಬ್ಯಾಕ್ಗ್ರೌಂಡ್ ಇದ್ದವರು ಅಂತ. ಸೊ ನಾನು ಆಗಲೇ ತೆಲುಗಿಲೆಲ್ಲ ಬೋಳ್ಸಿ, ಚಾಣಕ್ಯ, ಚಂದ್ರಗುಪ್ತ ಮೌರ್ಯ, ಅಳಿಯ ದೇವರು, ಈ ಥರದ್ದೆಲ್ಲ ಇಲ್ಲಿ ನನ್ನ ನಾಟಕ ಮಾಡಿದ್ದೆ ನಾನು. ಇಲ್ಲಿನೂ ಬಹುರೂಪಿ ಅಂತ ನಮ್ಮದೇ ಒಂದು ತಂಡ ಮಾಡಿದ್ದೆ, ಮಾಲತೇಶ್ ಬಡ್ಗೇರು ನಾವು. ಆಮೇಲೆ ಕೆ ವಿ ನಾಗರಾಜ ಮೂರ್ತಿಯವರು ಪ್ರಯೋಗ ರಂಗದಲ್ಲಿ ನಾನು ಮಾಡ್ತಿದ್ದೆ. ಆಮೇಲೆ ನಂದನವನ ಅಂತ ಒಂದು ತಂಡದಲ್ಲಿ ಮಾಡ್ತಿದ್ದೆ, ನಾಗೇಶು, ರತ್ನ ಅವ್ರ ಜೊತೆ. ಹೀಗೆ ಇಲ್ಲಿ ವಿವಿಧ ತಂಡಗಳಲ್ಲಿನೂ ನಾನು ನಾಟಕ ಮಾಡ್ತಿದ್ದೆ. ಆವಾಗ ಆ ಪಾತ್ರಕ್ಕೆ ಒಯ್ದು ನನಗೆ ಬಣ್ಣ ಹಚ್ಚಿದ್ರು. ಅಲ್ಲಿ ಶುರು ಆಯಿತು ಅದು ನನ್ನ ಸೀರಿಯಲ್ ಅನ್ನೋ ಅರ್ಥದಲ್ಲಿ ಪಾತ್ರ ಶುರು ಆಗಿತ್ತು ಸಂಕ್ರಾಂತಿಗೆ. ಸೊ ಹುಚ್ಚಿನ ಕ್ಯಾರೆಕ್ಟರ್ ಅದು, ಬಟ್ ಚೆನ್ನಾಗಿ ಹೋಗ್ತಾ ಇತ್ತು. ನೋಡಿದೆ ಪರವಾಗಿಲ್ಲ, ಹುಚ್ಚು ಚೆನ್ನಾಗಿ ಮಾಡ್ತಾನೆ, ಬಟ್ ಯಾವಂತ ಯಾವ ಮಗನಿಗೆ ಗೊತ್ತಿಲ್ಲ. ನನ್ನ ಗುರುತು ಇಲ್ಲ, ಹೆಸರು ಇಲ್ಲ ಆ ಥರ. ಅವಾಗ ಬೇರೆ ನನ್ನ ಹೆಸರು ಬೇರೆ ಅಂಜುಟಿಗೆ ಸಮ್ಮಾವು ಅಂತ ಹಾಕ್ತಿದ್ದೆ. ಅಂಜುಟಿಗೆ ಅನ್ನೋದು ನಮ್ಮ ಊರು, ಅಂಜುಟಿಗೆ ಸಮ್ಮಾವು ಅಂದರೆ ಸಂಗಪ್ಪ ಮಾದೇವ ಉಪಾಸಿ ಅಂತ. ಕಾವ್ಯನಾಮ ಕುವೆಂಪು ಅವರ ಪ್ರಭಾವದಿಂದಾಗಿ ಸಮ್ಮಾವು ಅಂತ. ಅವ್ನು ಡೈರೆಕ್ಟ್ ಅನ್ಕೊಂಡಿರ್ತಾನೆ ನನ್ನ ಹೆಸರೇ ಶಾರ್ಟ್ ಐತಿ, ಈ ನನ್ನ ಮಗನ ಏನಾದ್ರು ಉದ್ದ ಹೆಸರು ಕೊಟ್ಬಿಟ್ರೆ ಇಷ್ಟು ಉದ್ದ ಆಗ್ಬಿಡ್ತದೆ, ಮತ್ತು ಇವನೇ ಹೀರೋ ಆಗ್ಬಿಡ್ತಾನೆ ಬ್ಯಾಟ್ರಲ್ಲೇ ಅಂದಿರ್ತಾರೆ. ಸೊ ಹಾಗಾಗಿ ಅದು ಬೇರೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ಹಂಗೆ ಬೆಳ್ಕೊಂಡು ಹೋದ್ಮೇಲೆ ಸಂಕ್ರಾಂತಿ ಆಯಿತು, ಆಮೇಲೆ ಕಾವಂಜಲಿ ಆಯಿತು. ಆಮೇಲೆ ನನಗೆ ಈ ಪಾಪ ಪಾಂಡುಗೆ ವಿಶೇಷ ಎಪಿಸೋಡ್ಗಳಿಗೆ ಸಂಪರ್ಕ ಬಂತು, ಗೆಸ್ಟ್ ರೋಲ್ ಥರ. ಅಲ್ಲಿಂದ ಸಿಲ್ಲಿಲಲ್ಲಿ ಸಿಕ್ತು. ಸಿಲ್ಲಿಲಲ್ಲಿ ಕಾಂಪೌಂಡ್ರ್ ಗೋವಿಂದನ ಪಾತ್ರ ಅದು ಹೆಚ್ಚು ಜನಪ್ರಿಯ ಆಗಿ ಇಡೀ ಕರ್ನಾಟಕದ ಇವತ್ತಿನವರೆಗೂ ನೋಡಿ ಗೋವಿಂದ ನಾನು ಮಾಡಿದ್ದು 2000ದಿಂದ 2005, 2006ರಲ್ಲಿ ನಾನು KS ಪಾಸಾಗಿ ಅದು ಬಿಟ್ಟು ಬಂದೆ. 750 ಅಂದಾಜು 750 ಎಪಿಸೋಡು ಮಾಡಿಬಿಟ್ಟು ಬಂದಿದ್ದೆ ನಾನು. ಅದು ಒಂದಿಂದು ಕ್ಯಾರೆಕ್ಟರ್ ಅದು. ನಮ್ಮ ಸಿ ಕೆ ಚಂದ್ರು, ಗೀತಾ ಮತ್ತು ನಮ್ಮ ವಿಜಯ್ ಪ್ರಸಾದ್ ಅವರೆಲ್ಲ ಮತ್ತು ನರಸಿಂಹಮೂರ್ತಿ ಒಳ್ಳೆ ಪಾತ್ರ ಬರೋದು. ಅದು ಒಂದು ಡೈಲಾಗದ್ದು ಇದ್ದದ್ದು ಕೊನೆಗೆ ಒಂದಿನ ಹೋಗಿ 2 ದಿನ ಹೋಗಿ 10 ದಿನ ಹೋಗಿ 15 ಇಡೀ ಒಂದು 15-20 ದಿನ ತಿಂಗಳಾನುಗಟ್ಟಲೆ ಬೇಕು ಅನ್ನೋಂಗಾಯ್ತು. ಮತ್ತು ಗೋವಿಂದ ಬೇಕೇ ಬೇಕು ಅನ್ನೋಂಗಾಯ್ತು. ನಾನು ಗೋವಿಂದ ಕಾರಣಾಂತರದಿಂದ ನಾನು ಸ್ವಲ್ಪ ದಿನ ಬಿಟ್ಟಿದ್ದೆ ಅದನ್ನು. ಆದರೆ ಮಧ್ಯೆ ಜನಗಳಿಂದ ಬಂದ ಅಭಿಪ್ರಾಯ ಇಲ್ಲ, ಗೋವಿಂದ ಬೇಕೇ ಬೇಕು ಅನ್ನೋಂಗೆ ಬಂದು ಮತ್ತೆ ನನ್ನನ್ನು ರೀಎಂಟ್ರಿ ಮಾಡಿ ಹೊಸ ಡ್ರೆಸ್ ಎಲ್ಲ ಹೊಲಿಸಿ ಮತ್ತೆ ಅದು ಬೆಳಕೊಂಡೋಯ್ತು. ಆಮೇಲೆ KS ಆದಮೇಲೆ ನಾನು ಗೌರವಯುತವಾಗಿ ಅವರು ನನಗೆ ಸನ್ಮಾನ ಮಾಡಿ ಎಲ್ಲ ಬಿಟ್ಟು ಬೀಳ್ಕೊಟ್ರು. ಮಾಡಿದ್ದು ಎಷ್ಟು ವರ್ಷ ನೋಡಿ, 20 ವರ್ಷ ಆಯಿತು. ಇವತ್ತಿನವರೆಗೂ ಗೋವಿಂದ ಜೀವಂತವಾಗಿದ್ದಾನೆ. ಆಮೇಲೆ ಗೋವಿಂದನ ಪಾತ್ರ ಇನ್ನು ಯಾರೋ ಒಬ್ರು ಮಾಡಿದ್ರು, ಅವಾಗ 2ನೇ ಭಾಗ ಏನೋ ಮಾಡಿದ್ರು ಮೋಸ್ಟ್ಲಿ. ಅದು ಅಂತ ಕ್ಲಿಕ್ ಆಗಲಿಲ್ಲ ಅದು ಈಗ ಯಾರು ಕೇಳಿದ್ರು ಈಗಲೂ ಇದೇ ನಮ್ಮ ಪಾತ್ರ ಅಥವಾ ಇದ್ರ ಬಗ್ಗೆನೇ ಹೇಳ್ತಾರೆ. ಮತ್ತು ಇವತ್ತಿನವರೆಗೂ ಅದನ್ನು ನೋಡ್ತಾರೆ ಮತ್ತು ಅದ್ರ ಬಗ್ಗೆನೇ ಹೆಚ್ಚು ಜನ ಮಾತಾಡ್ತಾರೆ. ಅಂದರೆ ಜನಕ್ಕೆ ಯಾವುದು ಇಷ್ಟ ಒಮ್ಮೆ ಆಯಿತು ಅಂದರೆ ಆ ಟೇಸ್ಟ್ ಚೇಂಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಸೊ ಇಲ್ಲಿವರೆಗೂ ಎಲ್ಲರೂ ಹೇಳೋದು ಅದೇನೇ ನೋಡಿ, ಇಲ್ಲ ರೀ ನಿಮ್ಮ ಥರ ಸೀರಿಯಲ್ ನಾವೆಲ್ಲ ಮತ್ತೆ ಎಲ್ಲೂ ನೋಡಲೇ ಇಲ್ಲ ಅಂತ. ಈಗಲೂ ಸಾಕಷ್ಟು ಕಾಮಿಡಿ ಶೋಗಳು ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಆದರೂ ಜನ ನೋಡಿ ಅವ್ರನ್ನ ಯಾರೂ ಒಪ್ಕೊಳ್ಳೋಕೆ ತಯಾರಿಲ್ಲ ಇವತ್ತಿಗೂ ಕೂಡ. ಇಲ್ಲ ರೀ ಅದು ನೀವು ಮಾಡಿದ್ದೇ ಅದು ಅದ್ರ ಮುಂದೆ ಈಗ ಮಾಡೋ ಯಾವುವು ಅಲ್ಲ ಅಂತಲೇ ಹೇಳ್ತಾರೆ ಜನರ ಅಭಿಪ್ರಾಯ. ಹೌದು. ಆಮೇಲೆ ನೀವು ಮಾತಾಡುವಂಥ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಅದು ಸ್ವಲ್ಪ ಒಂಚೂರು ಏನಾದರೂ ಮಾಡಿಫೈ ಮಾಡಿಬಿಟ್ರೆ ಜನರಿಗೆ ಆಟೋಮೆಟಿಕ್ಕಾಗಿ ನಗು ತರಿಸುತ್ತೆ. ಅದು ಏನು ಗೊತ್ತಿಲ್ಲ, ಬಟ್ ಆ ಥರದ್ದು ಅಲ್ಲ. ಮತ್ತು ನಂದೊಂದೇ ಅಂತಲ್ಲ, ಅಲ್ಲಿರೋ 9 ನವಗ್ರಹಗಳಿದ್ವು, ಅಲ್ಲಿ 9 ಕ್ಯಾರೆಕ್ಟರ್ಗಳವೆಲ್ಲ. ಆ 9 ಕ್ಯಾರೆಕ್ಟರ್ಗಳು ಭಾಳ ಅದ್ಭುತವಾಗಿ ಇದ್ದು ಮತ್ತು ಹಾಗೆ ರೂಪಿಸಿದ್ರು ಅವರು, ಚಂದ್ರು ಸರು ಅಥವಾ ನಮ್ಮ ನರಸಿಂಹಮೂರ್ತಿಗಳು ಮತ್ತು ವಿಜಯ್ ಪ್ರಸಾದ್. ಸೊ ಎಲ್ಲ ಪಾತ್ರಗಳು ವಂಡರ್ಫುಲ್ಲೇ ಇದ್ವಲ್ಲ, ಎಲ್ಲ ಪಾತ್ರಗಳು ಮನಗಿದ್ದಿದ್ದು. ಬರೀ ಗೋವಿಂದನೂ ಓಕೆ, ಆ್ಯಕ್ಚುಲಿ ಗೋವಿಂದ ಲೆಕ್ಕಕ್ಕೆ ಇರಲಿಲ್ಲ. ಹೌದು, ಗೋವಿಂದ ಅನ್ನೋದು ಒಂದು ಸುಮ್ಮ ಅಸಿಸ್ಟೆಂಟು, ಬ್ಯಾಗ್ ತಂದಿಡೋ, ಅದು ಒಯ್ದು ಕೊಡು ಅಷ್ಟೇ ಇತ್ತದು. ಬಟ್ ಅದು ಬರ್ತಾ ಬರ್ತಾ ಅದರದ್ದೇ ಆದ ಡೈಲಾಗ್ಗಳು ಹುಟ್ಕೊಳ್ತು, ಅರ್ಥವಾಯಿತು ಬಿಡಿ ಅನ್ನೋದಾಯಿತು, ಅಥವಾ ಆ ಕೋತಿ ಗೋವಿಂದ ಅಂತ ಕರೆಯೋದಾಯಿತು, ಅಥವಾ ಡಾಕ್ಟ್ರೇ ತಾವು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು, ನೀವು ನನಗೆ ಕೊಡಬೇಕಾದ 2 ವರ್ಷದ ಬೋನಸ್ ನಾನು ಕೇಳಲ್ಲ ಅಂತ ಈ ಥರದಲ್ಲಿ ಹೇಳೋದು. ಈ ಥರದ ಮಾತುಗಳು ಜನಗಳಿಗೆ ತುಂಬ ಅರ್ಥ ಆಯಿತು. ಕುಕ್ಕಿಗೂ ನಿಮಗೂ ಒಳ್ಳೆ ಕಾಂಬಿನೇಷನ್. ಅಲ್ಲಿ ಅವಳಿಗೆ ನಮ್ಮ ನೈಕಿ ಅವಳು ಯಾರವರು ನಮಿತಾ, ನಾನು NML ಅಂತ, ಮೊದಲು SML ಅಂತಿತ್ತು, NML ಅಂತ ಆಯಿತು. ಅವಳು ನಮಗೂ ಹಾವ ಮುಗಿಸಿ ಇದು ಇದ್ದಂಗೆ, ಅವಳಿಗೂ ಡಾಕ್ಟ್ರಿಗೂ ಒಂದು ಡಿಂಗ್ ಡಾಂಗ್ ಇದ್ದಂಗೆ. ಆಮೇಲೆ
NML ಅನ್ನೋ ಒಂದು ಸರ್ಕಾಸ್ಟಿಕ್ ಪ್ರೊನೌನ್ಸಿಯೇಷನ್ ಆಮೇಲೆ ಅರ್ಥವಾಯಿತು ಬಿಡಿ ಅನ್ನುವಂಥ ಒಂದು ಮ್ಯಾನರಿಸಮು, ಇವೆಲ್ಲ ನೋಡಿ ನಾವು ಮಾಡಿರೋ ಎಷ್ಟು ದಿನ ಇದ್ದರೂ ನಾವು ಮೋಸ್ಟ್ಲಿ ಇರ್ತೀವೋ ಇಲ್ಲೋ, ಆದರೂ ಅವೆಲ್ಲ ಪಾತ್ರಗಳು ಇರ್ತವೆ ಅನ್ನುವಂಥದ್ದು, ಮತ್ತು ಜನ ಅದನ್ನು ಇಷ್ಟಪಡ್ತಾರೆ ಅನ್ನುವಂಥದ್ದು. ಹಾಗಾಗಿಯೇ ನನಗೆ ಇತ್ತೀಚೆಗೆ ನೀವು ಯಾಕೆ ಮಾಡೋದಿಲ್ಲ, ನೀವು ಸಿನಿಮಾ ಯಾಕೆ ಮಾಡೋದಿಲ್ಲ, ಸೀರಿಯಲ್ ಯಾಕೆ ಮಾಡೋದಿಲ್ಲ ಅಂತೆಲ್ಲ ಕೇಳಿದಾಗ, ಇಲ್ಲ ರೀ ನಾನು ಟೈಮ್ ಇದ್ದಾಗ ಮಾಡ್ತೀನಿ, ನಾನೀಗ ಸರ್ಕಾರ ನೌಕರ ಎಲ್ಲ ಟೈಮ್ ಮಾಡೋಕ್ಕಾಗೋದಿಲ್ಲ, ರಜೆಗಳಲ್ಲೆಲ್ಲ ಮಾಡ್ತೀನಿ, ಮಾಡಿದ್ದೀನಿ. ರಂಜಾನ್ ಅಂತ 2023 ಮಾಡಿದೆ. ಹಾಗಾಗಿನೇ ಆ ಗೋವಿಂದನನ್ನೇ ಅಪ್ಗ್ರೇಡ್ ಮಾಡೋದಕ್ಕೆ ಈಗ ಗಲಿಬಿಲಿ ಗೋವಿಂದ ಅಂತೇಳಿ ಒಂದು ಪ್ರಾಜೆಕ್ಟ್ ಎತ್ಕೊಂಡು ಕೆಲಸ ಮಾಡುವಂಥ ಅನಿವಾರ್ಯತೆ ಜನನೇ ತಂದಿರೋದು. ಕಾಮಿಡಿ ಚಾನಲ್ ಅದು. ಈ ಗೋವಿಂದನ ಇನ್ನೂ ಹೆಚ್ಚಿನ ಹಂತಕ್ಕೆ ಒಯ್ಯುವಂಥ ಒಂದು ಇದು ಅಪ್ಲಿಫ್ಟ್, ಆ ಗೋವಿಂದನಿಗೆ ಇಲ್ಲಿ ಒಂದು ಪ್ರಮೋಷನ್ ಕೊಡಿಸೋದು. ಓಕೆ, 20 ವರ್ಷದಲ್ಲಿ ಏನು ಬದಲಾಗಿದೆ ಅಂತ ಅಂದರೆ, ನಾನು ನೋಡಿರೋ ಸ್ಕ್ರೀನ್ ಮೇಲಿನ ಗೋವಿಂದಕ್ಕೂ ನಾನು ನೋಡ್ತಾ ಇರೋ ಇವತ್ತಿನ ಗೋವಿಂದಕ್ಕೂ ಓನ್ಲಿ ಥಿಂಗ್ ಈಸ್ ಮುಖ ಎಲ್ಲ ಚಬ್ಬಿ ಆಗ್ಬಿಟ್ಟಿದೆ ಅಷ್ಟೇ. ಮೋಸ್ಟ್ಲಿ ಆ ಕಾಸ್ಟ್ಯೂಮ್ ಆಗಲ್ವೇನೋ ಇವಾಗ. ಇಲ್ಲ ಬರೀ ಫೋಟೋ ಇಟ್ಕೊಂಡಿದ್ದೀನಿ, ಅದನ್ನು ಒಂದು ಫೋಟೋ ಸುಮ್ಮನೆ ನೆನಪಿಗಿರಲಿ ಅಂತೇಳಿ ಆ ಕಾಸ್ಟ್ಯೂಮ್ ಹಾಕ್ಕೊಂಡಿರೋದು. ಅದು ಗೋವಿಂದ ಅಂತ ಇಲ್ಲೊಂದು ಇದು ಇದೆ, ಪಟ್ಟಿ ಇದೆ, ನನ್ನ ಅದೊಂದು ಒಂದು ಡಿಫ್ರೆಂಟ್ ಆಗಿರೋ ಕಾಸ್ಟ್ಯೂಮ್ ಒಂದು ಫೋಟೋ ಇದೆ. ಬಟ್ ಅದೆಲ್ಲ ಮೋಸ್ಟ್ಲಿ ಆಗಲ್ಲ ಅನ್ಕೋತೀನಿ. ವರ್ಷಕ್ಕೆ ಒಂದು 500 ಗ್ರಾಮ್ ಜಾಸ್ತಿ ಆಗಿರ್ಬೋದೇನೋ ಅಷ್ಟೇ, ಬೇರೆ ಇನ್ನೇನು ಇಲ್ಲ, ಆ ಥರದ್ದೇನು ವ್ಯತ್ಯಾಸ ಆಗಿಲ್ಲ. ಆ ಗೋವಿಂದ ಆವಾಗೂ ಹಾಗೆ ಇದ್ದ, ಇವಾಗೂ ಹಾಗೆ ಇದೆ. ಕಾಲಕ್ಕೆ ತಕ್ಕ ಹಾಗೆ ಸಹಜವಾಗಿನ ವಯಸ್ಸಿಗೆ ತಕ್ಕ ಹಾಗೆ ಬೆಳವಣಿಗೆಗಳಾಗಿದೆ, ವ್ಯಕ್ತಿತ್ವದ ಬೆಳವಣಿಗೆಗಳಾಗಿದೆ, ದೈಹಿಕ ಬೆಳವಣಿಗೆಗಳಾಗಿದೆ, ಸಾಮಾಜಿಕ ಬೆಳವಣಿಗೆಗಳಾಗಿದೆ, ಆರ್ಥಿಕ ಬೆಳವಣಿಗೆಗಳಾಗಿದೆ, ಈ ಥರದ ಬೆಳವಣಿಗೆಗಳಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, so that every episode is gonna be notified. Keep watching. Spread smile forever.